ಅರಣ್ಯ ಭೂಮಿ ಹಕ್ಕು ಕಾಯ್ದೆಗೆ ತಿದ್ದುಪಡಿ ತರಬೇಕೆಂಬ ಇತ್ತೀಚಿನ ಹೇಳಿಕೆ ಮತ್ತು ವಿಧಾನಮಂಡಲ ಸದನ ಇತ್ತೀಚೆಗೆ ತೆಗೆದುಕೊಂಡ ನಿರ್ಣಯಗಳು ಗೊಂದಲಕ್ಕೆ ಕಾರಣವಾಗಿದೆ. ಈ ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದ್ದು ಭೂಮಿ ಹಕ್ಕಿನ ಕಾಯ್ದೆಗೆ ತಿದ್ದುಪಡಿ ಅವಶ್ಯಕತೆ ಇರುವುದಿಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ನಾಯಕ ರವೀಂದ್ರ ನಾಯ್ಕ್ ಹೇಳಿಕೆ ನೀಡಿದ್ದಾರೆ. ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದು 17-18 ವರ್ಷಗಳಾಯಿತು. ಈ ಕಾನೂನು ಅಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಿಂದಿನ ಉಸ್ತುವಾರಿ ಸಚಿವರಾಗಿರುವಂತಹ ಮಾನ್ಯ ಆರ್.ವಿ. ದೇಶಪಾಂಡೆ ಅವರು ಉಸ್ತುವಾರಿ ಸಚಿವರ ಸಂದರ್ಭದಲ್ಲಿ ಅನೇಕ ಕುಟುಂಬಗಳಿಗೆ ಹಕ್ಕುಪತ್ರವನ್ನು ವಿತರಿಸಲಾಗಿದೆ ಮತ್ತು ಈಗಾಗಲೇ ಕೇಂದ್ರ ಸರ್ಕಾರ ಈ ತಿದ್ದುಪಡಿಯ ಪ್ರಸ್ತಾಪವನ್ನು ಕಾನೂನಿಗೆ ಬಾಹಿರ ಎನ್ನುವುದನ್ನ ನಿರ್ಧಾರ ಮಾಡಿರುವಂತಹ ಸಂದರ್ಭದಲ್ಲಿ ಈ ತಿದ್ದುಪಡಿ ಮಾಡಬೇಕೆಂಬ ಹೇಳಿಕೆಗಳು ಇವತ್ತು ಗೊಂದಲಕ್ಕೆ ಕಾರಣವಾಗಿದೆ. ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಮೂಲ ಕಾನೂನುಗಳಲ್ಲಿ ನಿರ್ದಿಷ್ಟವಾದ ದಾಖಲೆಗಳಿಗೆ ಒತ್ತಾಯಿಸತಕ್ಕದಲ್ಲ ಎಂಬ ಕಾನೂನು ಅಂಶವನ್ನ ಕಳೆದ 12 ವರ್ಷಗಳ ಹಿಂದೆ ಮೂಲ ಕಾನೂನಿಗೆ ತಿದ್ದುಪಡಿಗಳಾಗಿದೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರವು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ 3 ತಲೆಮಾರಿನ ಅರಣ್ಯವಾಸಿಗಳ ವೈಯಕ್ತಿಕ ದಾಖಲೆಗಳಿಗೆ ಒತ್ತಾಯಿಸುವುದು ಇದು ತಪ್ಪು. ಆ ಪ್ರದೇಶ 3 ತಲೆಮಾರಿಂದ ಜನವಸತಿ ಇತ್ತು ಎಂಬ ದಾಖಲೆ ಕೊಟ್ಟದಿದ್ರೆ ಇದು ಮಂಜೂರಿಗೆ ಅರ್ಹವಾಗಿರುವುದೆನ್ನುವುದನ್ನು ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ಈ ರೀತಿಯ ಕಾನೂನು ಅರಣ್ಯವಾಸಿಗಳ ಪರವಾಗಿದ್ದಾಗಲೂ ಸಹಿತ ಈ ರೀತಿಯ ಹೇಳಿಕೆಗಳು ಬರ್ತಿರುವುದು ಇದು ಗೊಂದಲಕ್ಕೆ ಕಾರಣವಾಗಿದೆ. ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಆಡಳಿತಾತ್ಮಕವಾದ ಇಚ್ಛಾಶಕ್ತಿ ಅವಶ್ಯವಿದೆ. ಈ ಅಧಿಕಾರ ವರ್ಗದವರಿಗೆ ಈ ಅರಣ್ಯ ಹಕ್ಕು ಕಾಯ್ದೆಯನ್ನು ಅರಣ್ಯವಾಸಿಗಳ ಪರವಿರುವುದನ್ನ ಸರ್ಕಾರವು ಇಚ್ಛಾಶಕ್ತಿಯನ್ನು ಪ್ರಕಟಿಸುವ ಪೂರ್ವದಲ್ಲಿ ಆಳವಾದ ಮತ್ತು ಈ ಒಂದು ಇಚ್ಛಾಶಕ್ತಿಯ ಜೊತೆಯಲ್ಲಿ ಈ ಅರಣ್ಯ ಹಕ್ಕು ಕಾಯ್ದೆ ಅನುಷ್ಠಾನದಲ್ಲಿ ಆಳವಾದ ಜ್ಞಾನವನ್ನು ನಮ್ಮ ಜನಪ್ರತಿನಿಧಿಗಳು ಹೊಂದಿಕೊಳ್ಳುವುದು ಅತಿ ಅವಶ್ಯ ಇದೆ. ಆ ಸಂದರ್ಭದಲ್ಲಿ ಮಾತ್ರ ಸಂಪೂರ್ಣವಾಗಿ ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿಗಳ ಪರವಾಗಿ ಭೂಮಿ ಹಕ್ಕನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಎಂದು ಪ್ರತಿಪಾದನೆಯನ್ನ ನಾವು ಮಾಡ್ತಾ ಇದ್ದೇವೆ.